ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಸಿಂದಗಿ ತಾಲೂಕಿನ ಸುಕ್ಷೇತ್ರ ಗುರುವೀರಗಂಟೆ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಾನುವಾರ ರಾತ್ರಿ ಹಮ್ಮಿಕೊಂಡಿದ್ದ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನ ನೀಡಿದ್ರು. ಪುರಾಣಗಳು ನಮ್ಮ ಬದುಕನ್ನ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ. ಶರಣರು ಸಂತರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆಯಬೇಕು ಅಂತ ತಿಳಿಸಿಕೊಟ್ರು. ಎಂಕಂಜಿ ಕುಂಟೋಂಜಿ ಹಿರೇಮಠದ ಅಭಿನವ ರುದ್ರಮುನಿ ಶಿವಾಚಾರ್ಯರು ಮಾತನಾಡಿ, ಮಾನವ ಜನ್ಮವನ್ನ ಶಿವಜ್ಞಾನದ ಅರಿವಿನೊಂದಿಗೆ ಗುರು ಕಾರುಣ್ಯಕ್ಕೆ ಹಂಬಲಿಸಬೇಕು. ಧರ್ಮ ನಂಬಿ ನಡೆದಾಗಲೇ ಜೀವನ ಪಾವನದ ಜೊತೆಗೆ ಪುಣ್ಯಗಳು ಪ್ರಾಪ್ತವಾಗುತ್ತವೆ. ನಮ್ಮ ಧರ್ಮ ಪರಂಪರೆಗಳು ಒಂದೇ ಇರಲಿ, ಬೇರೆಯದೇ ಆಗಿರಲಿ, ಆದರೆ ಧಾರ್ಮಿಕವಾಗಿ ಅಧ್ಯಾತ್ಮ ಜ್ಞಾನ ಅವಶ್ಯಕ ಅಂತ ತಿಳಿಸಿದ್ರು. ಶ್ರೀಮಠದ ಗುರುಸಿದ್ದಲಿಂಗೇಶ್ವರ ಗದ್ದಿಗೆ ಮಠದ ಸ್ವಾಮೀಜಿ ಅಯ್ಯಪ್ಪ ಸ್ವಾಮೀಜಿ ಅವರ ನೇತೃತ್ವವನ್ನ ವಹಿಸಿದ್ರು. ಕಾಂಗ್ರೆಸ್ ಯುವ ಮುಖಂಡ ಯಂಕನಗೌಡ ಪಾಟೀಲ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕುಳಗೇರ ಸಜ್ಜಾದೆ ನರ್ಜಿನ ದರ್ಗಾದ ಡಾಕ್ಟರ್ ಎಂಎಂ ದರ್ಗಾ, ಸಾಗನೂರದ ಗುರುಸಿದ್ದಯ್ಯ ಹಿರೇಮಠ, ಎಪಿಎಂಸಿ ಮಾಜಿ ಅಧ್ಯಕ್ಷ ಹಳ್ಳೆಪ್ಪಗೌಡ ಚೌಧರಿ, ನಿಖಿಲಗೌಡ ಪಾಟೀಲ ಡಂಬಳ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಶ್ರೀಶೈಲ ಚೆಳ್ಳಗಿ, ಕಾಂಗ್ರೆಸ್ ಯುವ ಮುಖಂಡ ಹನುಮಂತರಾಯಗೌಡ ಬಿರಾದರ, ರುದ್ರಣ್ಣ ಸಾಹು ಮಾನಶೆಟ್ಟಿ, ಗುರುಲಿಂಗಪ್ಪ ಪಿ ನಾಯ್ಕೋಡಿ, ತಿಮ್ಮಪ್ಪ ನೆಲ್ಲಿಗಿಮಠ, ಸಾಹೇಬ್ ಪಾಟೀಲ ಮುರುಡಿ, ಕಾಂತಗೌಡ ಬಿರಾದರ, ಮಾಗಡಿಗರ ಅಪ್ಪುಗೌಡ ಪಾಟೀಲ, ಖಾನಾಪುರ ಯಂಕನಗೌಡ ಚೌಧರಿ, ಪತ್ರಕರ್ತ ಮುಲ್ಲು ಕೆಂಬಾವಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಪ್ರೀತಿಯ ಪುತ್ರನಾಗಿರುವ ಶ್ರೀ ಮಲ್ಲು ಕೆಂಬಾವಿಯವರೇ, ಹೊನ್ನಳ್ಳಿಯ ಬ್ರಹ್ಮದೇವ ಮಡುವಿನ ಹಿರಿಯರೇ, ಮಾತೃವಾತ್ಸಲ್ಯ ತಾಯಂದಿರರೇ, ಚಿಕ್ಕ ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಶೋಭಾಯಮಾನದ ಅಂತ ನಿಟ್ಟಿನಲ್ಲಿ ಸಮಾಜಮುಖಿಯಾಗಿ ಬದುಕಬೇಕಾಗಿರ್ತಕ್ಕಂಥದ್ದು ಏನಂತ ಕೇಳಿದ್ರೆ ಈ ಧರ್ಮ. ಯಪ್ಪ, ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಧರ್ಮದಲ್ಲಿ ನಾವು ನಡೆದುಕೊಂಡು ಹೋಗುವುದು ಇದು ವಿಶಾಲವಾಗಿರ್ತಕ್ಕಂಥ ಧರ್ಮ. ಇದು ಯಾವ ಧರ್ಮ ಅಂತ ಕೇಳಿದ್ರೆ ವಿಶಾಲವಾಗಿರ್ತಕ್ಕಂಥ ಧರ್ಮದೊಳಗ ಮಾನವ ಜನ್ಮ ಅನ್ನೋದು ಪಡ್ಕೊಂಡು ಬಂದೀವಿ. ಅಕಸ್ಮಾತ್ ನಾವು ಮಾನವರಾಗಿ ಇರ್ಲಿಲ್ಲ ಅಂದ್ರೆ ನಾವು ಪಶುವಿನ ರೂಪಾದೇನೆ, ಧರ್ಮ ಬಿಟ್ಟಾಗ ಮಾತ್ರ ನಾವು ಪಶು ರೂಪಾದೇನೆ ಇರ್ತೀವಿ. ಇವತ್ತು ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಇವತ್ತು ಊರೊಳಗ ಪುರಾಣ ನಡೆದ, ಪುಣ್ಯಕಥೆ ನಡೆದ ಬಳಕ ಅಕಸ್ಮಾತ್ ನಮ್ಗೆ ವರ್ಷ ಮಕ್ಕಳದೇ ಇರ್ತದ. ಈ ಧರ್ಮ ಕಾರ್ಯದಲ್ಲಿ ಬರಲಿಲ್ಲ ಪುಣ್ಯ ಸಿಗ್ತದೆ ಎಲ್ಲಿ ಅಂತ ಕೇಳಿದ್ರೆ, ನೀವು ಏನು ಮಾಡಿರ್ತಕ್ಕಂಥ ಪಾಪವನ್ನು ದೂರ ಆಗಬೇಕಾಗಿತ್ತು ಎಲ್ಲಿ ಅಂತ ಕೇಳಿದ್ರೆ ಇಂಥ ಸತ್ಸಂಗದಲ್ಲಿ ಬರಬೇಕು. ಒಂದು, ಹಸ್ತವನಿಗೆ ಅನ್ನ ಹಾಕಬೇಕು. ಎರಡು ಬಿಟ್ರೆ ಅಂದ್ರೆ ನಿಮಗೆ ಪಾಪ ಅನ್ನುವಂಥದ್ದೇ ಬರಂಗಿಲ್ಲ. ಇದು ಮನ ಕೆಲಸ ಮಾಡಿ ಸಮಾಜ ಹೇಳ್ಬೇಕಾಗತ್ತ. ಎಲ್ಲಾ ಧರ್ಮದಲ್ಲಿ ಒಳಗೊಂಡಿರ್ತಕ್ಕಂಥದ್ದು, ಯಾರೂ ಕೂಡ ವಿರೋಧ ಮಾಡದ ಇರುವಂತದ್ದು ವೀರಶೈವ ಧರ್ಮ. ಅಂತ ಸಮಾಜದಲ್ಲಿ ಹುಟ್ಟಿದ ಬಳಕ ನಮ್ಮ ಧರ್ಮದಲ್ಲಿ ಯಾವ್ಯಾವ ಏನೇನಾಗ್ಯಾವ ಅಂತ ಕೇಳಿದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತದ. ವಿಶಾಲವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಅಪ್ಪುಕೊಳ್ಳುವಂತ ಧರ್ಮ ಇದೆ. ಯಾರು ನನ್ನವ್ರು ಅಲ್ಲ ಅಂತ ಅನ್ನೋಂಗಿಲ್ಲ. ಕೆಲವೊಂದು ಸಂಪ್ರದಾಯದಲ್ಲಿ ಹೋದ್ರೆ ನಾವು ಎಲ್ಲರೂ ನೋಡ್ತಾ ಇದೀವಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.